ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ದೋಟಿಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಇದು ಕಾರ್ಬನ್ ಫೈಬರ್ ಪೋಲ್ ಅಂತ ಹೇಳ್ತಾರೆ, ಕಾರ್ಬನ್ ದೋಟಿ. ಇದರ ವೆಯ್ಟ್ ಅನ್ನೋದು ಕೇವಲ 4 kg ಅಷ್ಟು ಮಾತ್ರ ಇರ್ತದೆ. 4 kg ಹತ್ರ ಬರ್ತದೆ ಅಷ್ಟೇ ವೆಯ್ಟ್ ಅನ್ನೋದು. ಆದರೆ ಇದರಿಂದ ನಮಗೆ ತುಂಬಾನೇ ಉಪಯೋಗಗಳಿವೆ. ಎಸ್ಪೆಷಲಿ ಕೃಷಿಕರಿಗೆ ಇದರಿಂದ ತುಂಬಾ ಉಪಯೋಗವಿದೆ. ಮತ್ತೆ ಅದರಲ್ಲೂ ಅಡಿಕೆ ಬೆಳೆಗಾರರಿಗೆ, ಅಂದ್ರೆ ಅಡಿಕೆ ಕೊಯ್ಲಿಗೆ ಮತ್ತೆ ಅಡಿಕೆಗೆ ಔಷಧಿ ಸಿಂಪಡಣೆ, ಅದಕ್ಕೆಲ್ಲ ಒಳ್ಳೆ ಉಪಯೋಗ ಇದೆ ಇದರಿಂದ. ಈಗ ಮಳೆಗಾಲದಲ್ಲಿ ಔಷಧಿ ನಾವು ಹೊಡಿಬೇಕಾದ್ರೆ ನಮಗೆ ಈಗ ಸ್ಕಿಲ್ಡ್ ಲೇಬರ್ಸ್ ಎಲ್ಲ ಕರೆಕ್ಟ್ ಟೈಮಿಗೆ ಸಿಗ್ಬೇಕಂತಿಲ್ಲಲ್ಲ. ಸೊ ಅಂತ ಒಂದು ಸಂದರ್ಭದಲ್ಲಿ ಈ ದೋಟಿ ಇದ್ರೆ ಇದರಿಂದ ನಾವಾಗಿಯೇ ಔಷಧಿ ಸಿಂಪಡಣೆ ಮಾಡಬಹುದು ಅಡಿಕೆಗೆ. ಇಲ್ಲಾಂದ್ರೆ ನಮ್ಮ ಮನೆಯಲ್ಲಿ ಇರುವ ಕೆಲಸದವ್ರ ಹತ್ರ ಎಲ್ಲ ಸ್ವಲ್ಪ ಪ್ರಾಕ್ಟೀಸ್ ಇದ್ರೆ ಸಾಕು, ಇದರಿಂದ ಈಸಿಯಾಗಿ ನಾವು ಔಷಧಿಯನ್ನು ಸಿಂಪಡಿಸಬಹುದು ಅಡಿಕೆಗೆ. ಈಗ ನಮ್ಮ ತೋಟದಲ್ಲಿ ಈಗ ದೊಡ್ಡ ಮರಗಳು, ಚಿಕ್ಕ ಮರಗಳು ಎಲ್ಲ ಇರ್ತವಲ್ವಾ. ಸೊ ಈ ತೋಟಿಯಿಂದ ನಾವು ಇದನ್ನು ಅಡ್ಜಸ್ಟ್ ಮಾಡಿಕೊಂಡು, ಈಗ ಎತ್ತರ ಇರೋ ಮರ ಆದ್ರೆ ಈಗ ಇದನ್ನು ಅಡ್ಜಸ್ಟ್ ಮಾಡಿ ನಾವು ಹೈಟ್ ಮಾಡಬಹುದು, ಮತ್ತೆ ಹೈಟ್ ಕಡಿಮೆನೂ ಮಾಡಬಹುದು. ಹಾಗೆ ಅಡ್ಜಸ್ಟ್ಮೆಂಟ್ ಇದೆ ಇದರಲ್ಲಿ, ಎಷ್ಟು ಹೈಟ್ ಬೇಕಾದ್ರೂ ನಾವು ಇದರಲ್ಲಿ ಮಾಡಬಹುದು. ಆ ರೀತಿ ಒಂದು ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ನಮಗೆ ತುಂಬಾ ಸುಲಭವಾಗಿ ಇದನ್ನು ನಾವು ಆಪರೇಟ್ ಮಾಡಬಹುದು. ನಾವು ತಗೊಂಡಿರೋದು 60 ಫೀಟ್. ಇದರಲ್ಲಿ 70 ಫೀಟು, 80 ಫೀಟು ಹಾಗೆ ಯಾವ ರೀತಿ ಸಹ ಸಿಗುತ್ತೆ ನಮ್ಗೆ. ಮತ್ತೆ ಒಬ್ಬೊಬ್ರು ತೋಟಕ್ಕೆ ಸೂಟ್ ಆಗುವಂತದ್ದನ್ನು ನಾವು ತಗೊಳ್ಬಹುದು, ಎಷ್ಟು ಫೀಟ್ ಬೇಕಂತ ನೋಡಿ ತಗೊಳ್ಬಹುದು. ಅದಕ್ಕೆ ಮತ್ತೆ ಪ್ರೈಸ್ ಅಲ್ಲೂ ಸಹ ವೇರಿಯೇಷನ್ ಇರುತ್ತೆ. ಈಗ ನಾವು ಈ ದೋಟಿಯನ್ನು ತಗೊಂಡು 1 ವರ್ಷ ಆಗಿದೆ. ನಮ್ಗೆ ಇದರಿಂದ ತುಂಬಾ ಉಪಯೋಗ ಆಗಿರೋದ್ರಿಂದ ನಾವು ನಿಮ್ಗೂ ಕೂಡ ಇದನ್ನು ಶೇರ್ ಮಾಡ್ತಾ ಇದ್ದೇವೆ. ಈಗ ಅಡಿಕೆ ಕೊಯ್ಲಿಗಾದ್ರು, ಅಡಿಕೆಗೆ ಔಷಧಿ ಸಿಂಪಡಣೆಗಾದ್ರು, ಮತ್ತೆ ಕಾಳ್ಮೆಣಸಿಗೆ ನಾವು ಶೇಡ್ ರೆಗ್ಯುಲೇಟ್ ಮಾಡ್ಲಿಕ್ಕೆ, ಪ್ರೂನಿಂಗ್ ಮಾಡ್ಲಿಕ್ಕೆ ಎಲ್ಲ ಇದರಿಂದ ತುಂಬಾ ಯೂಸ್ಫುಲ್ ಆಗಿದೆ. ಮತ್ತೆ ತೆಂಗಿನಕಾಯಿ ಕೊಯ್ಲಿಕ್ಕೆ ಸಹ ತುಂಬಾ ಯೂಸ್ ಆಗುತ್ತೆ. ವೆಯ್ಟ್ ತುಂಬಾ ಕಡಿಮೆ ಇರೋದ್ರಿಂದ ಯಾರಿಗ್ ಬೇಕಾದ್ರೂ ಇದನ್ನು ಸುಲಭವಾಗಿ ಆಪರೇಟ್ ಮಾಡಬಹುದು. ಮತ್ತೆ ಇದರ ಟ್ರಾನ್ಸ್ಪೋರ್ಟಿಂಗ್ ಸಹ ತುಂಬಾ ಈಸಿ. ನಾವೀಗ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ತಗೊಂಡು ಹೋಗ್ಬೇಕಿದ್ರೆ ಇದು ಇಷ್ಟೇ ಇರುದಲ್ವಾ. ಸೊ ನಾವು ಈಸಿಯಾಗಿ ಇದನ್ನು ಇನ್ನೊಂದ್ ಕಡೆಗೆ ನಾವು ತಗೊಂಡು ಹೋಗ್ಬಹುದು. ಮತ್ತೆ ಗಾಡಿಯಲ್ಲಿ ಎಲ್ಲ ತಗೊಂಡು ಹೋಗ್ಲಿ, ಬೈಕಲ್ಲಿ ಎಲ್ಲ ತಗೊಂಡು ಹೋಗ್ಲಿಕ್ಕಾದ್ರೂ ತುಂಬಾ ಈಸಿ ಆಗುತ್ತೆ. ಇಷ್ಟೇ ಚಿಕ್ಕದಿರೋದ್ರಿಂದ ನಾವು ಈಸಿಯಾಗಿ ಇದನ್ನು ತಗೊಂಡು ಹೋಗ್ಬಹುದು. ಇದ್ರ ಜೊತೆಯಲ್ಲಿ ನೋಡಿ, ಕತ್ತಿ ಕೂಡ ಇದ್ರ ಜೊತೆಯಲ್ಲೇ ಸಿಗುತ್ತೆ. ಮತ್ತೆ ಇನ್ನೂ ಕೂಡ ಬೇರೆ ಎಕ್ಸಸರೀಸ್ ಸಹ ಇದೆ ಇದ್ರ ಜೊತೆಯಲ್ಲಿ, ನಾನು ಅದನ್ನು ಕೂಡ ತೋರಿಸ್ತೇನೆ ನಿಮ್ಗೆ. ಮತ್ತೆ ನೋಡಿ, ದೋಟಿದು ಕೆಳಗಡೆಯಲ್ಲಿ ಅಡಿಗಡೆ ಒಂದು ನಟ್ ಬೋಲ್ಟ್ ಫಿಟ್ ಮಾಡಿದ್ದಾರೆ. ಇದು ಯಾಕಂದ್ರೆ ನಾವೀಗ ಅಡಿಕೆಗೆ ಔಷಧಿ ಎಲ್ಲ ಸಿಂಪಡಿಸುವಾಗ ದೋಟಿಯನ್ನು ಫಿಕ್ಸ್ ಮಾಡಿ ಒಂದ್ ಕಡೆ ಇಟ್ಕೊಂಡು ಔಷಧಿಯನ್ನು ಸಿಂಪಡಿಸಬಹುದು. ದೋಟಿ ಸ್ಕಿಡ್ ಆಗುದಿಲ್ಲ. ಇದು ನೈಲಾನ್ ಟ್ಯೂಬ್. ಇದು ನಮ್ಗೆ ಆ ದೋಟಿ ಜೊತೆಯಲ್ಲೇ ಸಿಗ್ತದೆ. ಇದು ಔಷಧಿ ಸಿಂಪಡಣೆಗೆ ಯೂಸ್ ಮಾಡ್ಲಿಕ್ಕೆ. ಇದರ ತುದಿಯಲ್ಲಿ ನೋಡಿ ಒಂದು ಅಡ್ಜಸ್ಟ್ಮೆಂಟ್ ನೋಸಲ್ ಬರ್ತದೆ. ಇದನ್ನು ನಾವು ಅದಕ್ಕೆ ಫಿಕ್ಸ್ ಮಾಡಿಕೊಂಡು ಔಷಧಿ ಸಿಂಪಡಿಸಬಹುದು. ಮತ್ತೆ ಇದು ತುಂಬಾ ಲೈಟ್ ವೇಟ್, ಜಾಸ್ತಿ ಅಂದ್ರೆ ಒಂದು 200 ಗ್ರಾಮ್ ಇರಬಹುದು ಅಷ್ಟೇ. ನೋಡಿ, ಮತ್ತೆ ಇದರ ಜೊತೆಯಲ್ಲಿ ಈ ತರ ಒಂದು ಎಕ್ಸೆಸರಿ ಸಿಗುತ್ತೆ. ಇದನ್ನು ನಾವು ಇದಕ್ಕೆ ಜಾಯಿಂಟ್ ಮಾಡಿಕೊಂಡು ಟ್ಯೂಬ್ ಅನ್ನು ಅದಕ್ಕೆ ಫಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ತರ ಈ ಟ್ಯೂಬಿಂದ ತುದಿ ಉಂಟಲ್ಲ, ಅದನ್ನು ನಾವು ಅದಕ್ಕೆ ಫಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ತರ ಫಿಕ್ಸ್ ಮಾಡುವಾಗ ಇದು ಲಾಕ್ ಆಗುತ್ತೆ. ಮತ್ತೆ ಅದನ್ನು ನಾವು ಪ್ರೆಸ್ ಮಾಡಿ ಈ ತರ ತೆಗಿಬಹುದು. ನೋಡಿ, ಈ ತರ ಫಿಕ್ಸ್ ಮಾಡುವಾಗ ಅದರಲ್ಲೇ ಲಾಕ್ ಆಗಿ ಕೂತ್ಕೊಳ್ಳುತ್ತೆ. ಮತ್ತೆ ಈ ತರ ನಾವು ತೆಗಿಬೇಕು. ಮತ್ತೆ ಇದರಲ್ಲಿ ಒಂದು ವಾಲ್ವ್ ಕೂಡ ಬರುತ್ತೆ. ಇದನ್ನು ನಾವು ಓಪನ್ ಮತ್ತೆ ಕ್ಲೋಸ್ ಮಾಡಲಿಕ್ಕೆ. ನಮಗೆ ಈಗ ಔಷಧಿ ಅಂದ್ರೆ ನಾವು ಅಡ್ಜಸ್ಟ್ಮೆಂಟ್ ಮಾಡುವಾಗೆಲ್ಲ ಔಷಧಿ ವೇಸ್ಟ್ ಆಗುತ್ತಲ್ಲ. ಸೊ ಆ ರೀತಿಯಲ್ಲಿ ಔಷಧಿ ವೇಸ್ಟ್ ಆಗದೆ ಇರಲಿಕ್ಕೆ ನಾವು ಇದನ್ನು ಕ್ಲೋಸ್ ಮಾಡಬಹುದು, ಮತ್ತೆ ಬೇಕಾದಾಗ ಓಪನ್ ಮಾಡಬಹುದು. ಮತ್ತೆ ಒಂದು ಸ್ಟ್ಯಾಂಡ್ ಸಿಗುತ್ತೆ ನೋಡಿ. ಈ ಸ್ಟ್ಯಾಂಡ್ ಅನ್ನು ನಾವು ಇಲ್ಲಿ ಫಿಕ್ಸ್ ಮಾಡ್ಕೊಳ್ಬೇಕು. ಈ 3 ಕ್ಲ್ಯಾಂಪ್ ಅನ್ನು ತೆಗೆದು ಅದ್ರ ಮೇಲೆ ಮತ್ತೆ ಕೆಳಗೆ ಫಿಕ್ಸ್ ಮಾಡಿಕೊಂಡ್ರೆ ಆ ಸ್ಟ್ಯಾಂಡ್ ಅಲ್ಲೇ ಫಿಕ್ಸ್ ಆಗಿ ನಿಲ್ಲುತ್ತೆ. ಸೊ ನಾವು ಮತ್ತೆ ಔಷಧಿ ಎಲ್ಲ ಸಿಂಪಡಿಸುವಾಗ ಈ ಸ್ಟ್ಯಾಂಡ್ ಅನ್ನು ಹಿಡ್ಕೊಂಡು ಈ ರೀತಿ ಆ ಕಡೆ ಈ ಕಡೆ ಎಲ್ಲ ಬಗ್ಗಿಸಿ ನಾವು ಔಷಧಿ ಸಿಂಪಡಿಸಬಹುದು.
ಸೊ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ ನಿಮಗೆ. ಈಗ ನಾವು ಇದರಿಂದ ಔಷಧಿ ಸಿಂಪಡಿಸೋದು ಹೇಗೆ ಅಂತ ನೋಡ್ಕೊಳ್ಳಿ. ನೋಡಿದ್ರಲ್ಲ, ಈ ರೀತಿ ನಾವು ಈ ಸ್ಟ್ಯಾಂಡನ್ನು ಫಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ನಾವು ಈ ದೋಟಿಯನ್ನು ಒಂದು ಕಡೆಯಲ್ಲಿ ಫಿಕ್ಸ್ ಮಾಡಿ ಇಟ್ಕೊಂಡು ನಾವು ನಮ್ಮ ಸುತ್ತಲೂ ಇರುವ ಮರಗಳಿಗೆ ಈ ರೀತಿ ಆ ಸ್ಟ್ಯಾಂಡಲ್ಲಿ ಇಟ್ಕೊಂಡು ಈ ರೀತಿ ನಾವು ಔಷಧಿ ಹೊಡಿಬಹುದು. ಮತ್ತು ನೋಡಿ, ಆ ಓಪನ್ ಮತ್ತು ಕ್ಲೋಸ್ ಮಾಡುವಂಥ ವಾಲ್ವ್ ಅದು ನಮಗೆ ಬೇಕಾದಾಗ ಓಪನ್ ಮಾಡ್ಬೋದು, ಇಲ್ಲಾದಾಗ ಕ್ಲೋಸ್ ಮಾಡ್ಬೋದು ಈ ರೀತಿ ನೋಡಿ. ಮತ್ತು ಅಡ್ಜಸ್ಟ್ಮೆಂಟ್ ಸಹ ಮಾಡ್ಬೋದು. ಈಗ ಸ್ವಲ್ಪ ಹೈಟ್ ಕಡಿಮೆ ಇರೋ ಮರ ಆದರೆ ಹೈಟ್ ಕಡಿಮೆ ಮಾಡ್ಬೋದು, ಹೈಟ್ ಜಾಸ್ತಿ ಇರೋ ಮರ ಆದರೆ ಹೈಟ್ ಜಾಸ್ತಿ ಮಾಡ್ಬೋದು. ಈ ರೀತಿ ಅಡ್ಜಸ್ಟ್ಮೆಂಟ್ ಇದೆ. ಮತ್ತು ಔಷಧಿ ವೇಸ್ಟ್ ಆಗೋದಿಲ್ಲ. ಈ ಥರ ವಾಲ್ವ್ ಇರೋದ್ರಿಂದ ಕೂಡ ಔಷಧಿನೂ ಕೂಡ ವೇಸ್ಟ್ ಆಗೋದಿಲ್ಲ. ಮತ್ತು ಇದರಿಂದ ನಾವು ಮಳೆಗಾಲದಲ್ಲೆಲ್ಲ ಆದರೆ ಈಗ ಮರ ಹತ್ತಿ ಹೊಡೆಯುವುದೆಲ್ಲ ತುಂಬ ಕಷ್ಟ ಅಲ್ವಾ. ಸೊ ತುಂಬ ರಿಸ್ಕ್ ಅದು. ಸೊ ಈ ದೋಟಿಯಿಂದ ಆದರೆ ನಾವು ನೆಲದಲ್ಲೇ ನಿಂತ್ಕೊಂಡು ಈಸಿಯಾಗಿ ಈ ರೀತಿ ಹೊಡಿಬೋದು. ನಾವು ಒಂದು ಕಡೆ ಇಟ್ಟರೆ ಅದರ ಸುತ್ತಲೂ ಇರುವ ಮರಗಳಿಗೆ ನಾವು ಹೊಡಿಬೋದು. ಮತ್ತು ಅದನ್ನು ಆಚೆ ಈಚೆ ತಗೊಂಡು ಹೋಗ್ಲಿಕ್ಕೂ ಸಹ ತುಂಬ ಈಸಿ ಆಗುತ್ತೆ. ನಾವು ಹೈಟ್ ಕಡಿಮೆ ಮಾಡಿಕೊಂಡು ಅದನ್ನು ಎತ್ಕೊಂಡು ಹೋಗ್ಬೋದು. ನೋಡಿ, ಎಷ್ಟು ಹೈಟ್ ಇರೋ ಮರ ಆದರೂ ಚೆನ್ನಾಗಿ ಔಷಧಿ ಹೊಡಿಬೋದು. ಮತ್ತು ಔಷಧಿ ಜಾಸ್ತಿ ವೇಸ್ಟ್ ಆಗೋದಿಲ್ಲ. ನೋಡಿ, ಅಡಿಕೆಗೆ ಔಷಧಿ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ನೋಡಿ, ವೇಸ್ಟ್ ಆಗೋದಿಲ್ಲ. ಸೊ ಅದರಿಂದ ಅಡಿಕೆಗೆ ಬರುವ ರೋಗಗಳು ಸಹ ಕೂಡ ಕಡಿಮೆ ಆಗುತ್ತೆ. ನೋಡಿ, ಮತ್ತೆ ಇದರಿಂದ ನಾವು ತೆಂಗಿನಕಾಯಿ ಕೊಯ್ಬೋದು, ಮತ್ತು ಅಡಿಕೆ ಕೊಯ್ಬೋದು, ಹಾಗೆ ಏನು ಬೇಕಾದರೂ ಕೊಯ್ಬೋದು ಇದರಿಂದ. ಮತ್ತು ಒಂದು ವಿಷಯ ಏನಂದರೆ, ಈ ದೋಟಿ ಎಲೆಕ್ಟ್ರಿಕ್ ಲೈನಿಗೆ ತಾಗದೆ ನೋಡ್ಕೊಳ್ಳಿ, ಅದೊಂದು ಎಚ್ಚರಿಕೆ ಇರಲಿ. ಯಾಕಂದರೆ ಇದರಲ್ಲಿ ಕರೆಂಟ್ ಪಾಸ್ ಆಗುತ್ತೆ. ಸೊ ಅದೊಂದು ನೋಡಿಕೊಂಡು ನೀವು ಇದನ್ನು ಯೂಸ್ ಮಾಡ್ಕೊಳ್ಬೇಕು. ಮತ್ತು ಈ ರೀತಿಯಲ್ಲಿ ಹೈಟ್ ಕಡಿಮೆ ಮಾಡಿಕೊಂಡು ನೀವು ಇದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಈಸಿಯಾಗಿ ಎತ್ಕೊಂಡು ಹೋಗ್ಬೋದು. ಮತ್ತು ನೋಡಿ, ಈ ರೀತಿ ಶೇಡ್ ರೆಗ್ಯುಲೇಟ್ ಮಾಡಲಿಕ್ಕೆ ಸಹ ನಾವು ಈ ದೋಟಿಯನ್ನು ಉಪಯೋಗಿಸ್ಕೊಳ್ಬೋದು. ನೋಡಿ, ಇದು ನಾವು ಕಾಳುಮೆಣಸನ್ನು ಏರಿಸಲಿಕ್ಕೆ ನೆಟ್ಟಿದ್ದಂಥ ಒಂದು ಗಿಡ. ಇದರ ಶೇಡನ್ನು ಸಹ ಈ ರೀತಿ ಈ ದೋಟಿಯಿಂದ ನಾವು ತೆಗಿಬೋದು. ನೋಡಿದ್ರಲ್ಲ, ಈ ಒಂದು ದೋಟಿಯಿಂದ ಎಷ್ಟೆಲ್ಲ ಉಪಯೋಗಗಳಿವೆ ಅಂತ. ನಮ್ಮ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲೇ ಇರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿದರೆ ನಾವು ಮುಂದೆ ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಥ್ಯಾಂಕ್ ಯು.